ಅಣ್ಣ ಓಕೆನಾ? ಯಾದಿ ಮ್ಯಾಗ ಶಾದಿ ಅನ್ನೋ ಗೀತೆ ಕೇಳತ್ತೀರಿ. ನಿಜವಾಗಿ ಖಂಡಿತವಾಗಿ ಹಾಡ್ತೀವಣ್ಣ. ಆದ್ರ ಇವತ್ತ ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ, ಹಿರಿಯರಿಗೂ, ಕಮಿಟಿಯ ಸರ್ವ ಸದಸ್ಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ, ಅಭಿಮಾನಿ ಬಳಗದವರಿಗೂ, ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೀ ಅಣ್ಣ. ಯಾಕಂದ್ರ ಕಲಾವಿದರಣ ಯಾವುದೇ ಜಾತಿ ಆಗಲಿ, ಪಂಗಡ ಆಗಲಿ, ಇದೆ ಯಾವುದೂ ನಮ್ಮಲ್ಲಿ ಇರಂಗಿಲ್ಲ. ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು. ನಾವು ಮಾತಾಡುವಂಥ ಸಂದರ್ಭದೊಳಗ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಈಗೊಂದು 3-4 ದಿನಗಳ ಹಿಂದೆ ನಮ್ಮ ಮುತ್ತು ಎಸ್ ಹಳ್ಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಒಂದು ಇನ್ಸಿಡೆಂಟ್ ಆದ್ರಿ ಅಣ್ಣ. ನಿಮ್ಗೆಲ್ರಿಗೂ ಗೊತ್ತೈತಿ. ಮಾತಾಡುವಂಥ ಸಂದರ್ಭದೊಳಗೆ, ಕಲಾವಿದನಾಗಿ ಮಾತಾಡುವಂಥ ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದು ಮಾತು ಹೇಳಿದೆ. ಆ ಮಾತಿಂದ ಎಷ್ಟು ನಮ್ಮ ಜೈ ಭೀಮ್ ಗೆಳೆಯರ ಬಳಗದವರಿಗೆ, ಅಭಿಮಾನಿ ದೇವರುಗಳಿಗೆ ಮನಸ್ಸಿಗೆ ಬಹಳ ನೋವಾಗಿದ್ರಿ ಅಣ್ಣ. ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ ಕೈ ಮುಗಿದು ಕ್ಷಮೆ ಯಾಚಿಸೋಣ. ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ. ಇಷ್ಟ ಅಲ್ರಿ ಅಣ್ಣ, ಈ ಒಂದು ನನಗೆ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾ ಕ್ಷಮೆ ಯಾಚನೆ ಮಾಡೇನಿ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತಿದ್ದಿ ಬುದ್ಧಿ ಹೇಳಿ ಹಂಗ ಮಾಡಬಾರ್ದತ್ತೀರಣ್ಣ. ದಯವಿಟ್ಟು ತಮ್ಮೆಲ್ಲರಿಗೆ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ, ಮುತ್ತೋಣ್ಣ, ವೀರೋ ಅಣ್ಣ, ತಾವೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ಅಣ್ಣ. ದಯವಿಟ್ಟು ಕಲಾವಿದನನ್ನ ಕ್ಷಮಿಸ್ರಿ ಅಣ್ಣ. ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕ್ಷಮೆ ಕೇಳ್ತೀನಿ. ಓಕೆ, ಹಾನ ಅಚಾನಕ್ ಆಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನ ಮತ್ತೆ ಹೊಳೆ ತೆಗೆದ ಮತ್ತ ಜಗಳಕ್ಕ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ, ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ. ಕಲಾವಿದರು ಈ ಊರಿಗೆ ಬರ್ಬೇಕಾದ್ರ ಯಾವುದೇ ಒಂದು ಜಾತಿ ಹೊತ್ಕೊಂಡು ಬರ್ಲಿಲ್ಲ. ನಿಮ್ಮೆಲ್ಲರ ಅಭಿಮಾನ, ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ. ಏನೋ ಒಂದು ತಪ್ಪು ತಡೆಗಳು ಹಾಕಿರ್ತಾವು. ಎಲ್ಲರೂ ನಿಮ್ಮ ಮನಿ ಮಕ್ಕಳಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕಂತ ಹೇಳಿ, ದಾರಿ ರೂಪವಾಗಿ ನೀವೆಲ್ಲರೂ ಅದೇನ್ರಿ ಅಂತ ಹೇಳಿ ನಾವಿಲ್ಲಿ ತನಕ ಬಂದಿರ್ತೀವಿ, ಈ ಮಟ್ಟಕ್ಕೆ ಬೆಳೆದಿರ್ತೀವಿ. ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲೇ ನಾವು ಬೇಡ್ಕೊಳ್ಳೋದಷ್ಟ. ಓಕೆ, ಥ್ಯಾಂಕ್ ಯು. ಆ ವಿಷಯ ಕುರಿತು ಪರ್ಸು ಕೂಲೂರ್ ಅವ್ರು ಕೂಡ ಒಂದ್ ಎರಡು ಮಾತು ಮಾತಾಡ್ತಾರ. ಹಲೋ, ಜೀವನದೊಳಗದ ಇನ್ನೊಂದು ತಪ್ಪಾಗೈತಿ ಕಲಾವಿದರ ವತಿಯಿಂದ. ಯಾಕಂದ್ರೆ ಕಲೆ ಬಿಟ್ಟು ನಮಗೆ ಜೀವನ ಇಲ್ಲ. ಈ ಜೀವನವನ್ನು ಕಟ್ಟಿಕೊಟ್ಟಂತವ್ರು ನೀವು, ನಿಮ್ಮಿಂದ ನಮ್ಮ ಜೀವನ. ಆದ್ದರಿಂದ ಮೈಲಾರಿ ಈಗಾಗಲೇ ಎಲ್ಲರಿಗೆ, ನಮ್ಮ ಜೇಬಿ ಗೆಳೆಯರಿಗೆ ಕ್ಷಮೆ ಯಾಚಿಸೋಣ. ಆದ್ದರಿಂದ ಎಲ್ಲರೂ ನನ್ನ ಕ್ಷಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಇನ್ನೊಂದ್ಸರಿ ಈ ತರ ಏನಾದರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ರೆ ಆ ಶಿಕ್ಷೆಗೆ ನಾವು ಬದ್ಧವಾಗಿರ್ತೀವ್ರಿ ಅಣ್ಣ. ದಯವಿಟ್ಟು ತಾವೆಲ್ಲರೂ ಕ್ಷಮಿಸ್ರಿ ಅಂತ ಹೇಳ್ತಾ ಕೇಳಿ. ಈಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳತ್ತಾರೆ ಎಲ್ಲ ಅಭಿಮಾನಿ ದೇವರುಗಳು. ಸೌಂಡ್. ಅಣ್ಣ